ಮತ್ತವರ ನಾಯಕರಾಗಿರ್ತಕ್ಕಂಥ ನಮ್ಮ ರೈತ ಸಂಘಟನೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಾಮಡ್ ಗೋವಿಂದ್ ಅವರು ಕೂಡ ಈ ಹೋರಾಟದ ಮುಂದಿನ ಯಾವ ತರ ನಾವು ಬೆಳೆಸಬೇಕನ್ನೋ ವಿಷಯ ಕುರಿತಂಗೆ ಮಾತಾಡ್ಬೇಕಂತ ನಿಮ್ಮೆಲ್ಲರ ಪರ ನಾನು ಅವರಲ್ಲಿ ಕೇಳ್ತಾ ಇದ್ದೀನಿ ಸ್ನೇಹಿತರೆ. ವಿಬಿಜಿ ರಾಮ್ಜಿ ಕಾಯ್ದೆ ರದ್ದತಿಗಾಗಿ ಮತ್ತು ಮನ್ರೇಗಾ ಯೋಜನೆ ಮರುಜಾರಿಗೆ ಆಗ್ರಹಿಸಿ ಎಐಕೆಕೆಎಂಎಸ್ ರೈತ ಸಂಘಟನೆ ವತಿಯಿಂದ ಪ್ರತಿಭಟನೆ ಮಾಡಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮೂಲಕ ಪ್ರಧಾನಮಂತ್ರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ನಂತರ ಎಐಕೆಕೆಎಂಎಸ್ ನ ಜಿಲ್ಲಾಧ್ಯಕ್ಷರಾದ ಗೋವಿಂದ್ ಅವರು ಮಾತನಾಡಿ, ವಿಬಿಜಿ ರಾಮ್ಜಿ ಕಾಯ್ದೆ ಸಂಪೂರ್ಣವಾಗಿ ಬಡ ಕೂಲಿ ಕಾರ್ಮಿಕರಿಂದ ಉದ್ಯೋಗ ಕಸಿಯುವ ಕಾಯ್ದೆಯಾಗಿದೆ. ಕೆಲಸ ನೀಡುವಲ್ಲಿ ಮೊದಲು ಗ್ರಾಮ ಪಂಚಾಯಿತಿಗಳಿಗೆ ಇದ್ದ ಅಧಿಕಾರವನ್ನು ರದ್ದು ಮಾಡಲಾಗಿದೆ. ಇನ್ನು ಮುಂದೆ ಈ ಕಾರ್ಯದಲ್ಲಿ ಗುತ್ತಿಗೆದಾರರ ಪ್ರವೇಶ ಮಾಡಲು ಯೋಜನೆ ರೂಪಿಸಲಾಗಿದ್ದು, ಇದೊಂದು ದೊಡ್ಡ ಷಡ್ಯಂತ್ರವಾಗಿದೆ. ಹಾಗೆಯೇ ರಾಜ್ಯ ಸರ್ಕಾರ ಬರೀ ಕೇಂದ್ರ ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕದೆ ತಾವುಗಳು ಸಹ ರಾಜ್ಯದ ಜನರಿಗೆ ಉದ್ಯೋಗ ಒದಗಿಸಲು ಮುಂದಾಗಬೇಕು ಎಂದು ಈ ಸಂದರ್ಭದಲ್ಲಿ ಆಗ್ರಹಿಸಲಾಯಿತು. ಅಖಿಲ ಭಾರತ ರೈತ ಕೃಷಿ ಕಾರ್ಮಿಕ ಸಂಘಟನೆ ಎಐಕೆಕೆಎಂಎಸ್ ವತಿಯಿಂದ ಇಂದು ಬಳ್ಳಾರಿ ತಾಲೂಕು ಪಂಚಾಯತ್ ಮುಂದುಗಡೆ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಮುಖ್ಯವಾಗಿ ಕೇಂದ್ರ ಸರ್ಕಾರ ಏನು ವಿಬಿಜಿ ರಾಮ್ಜಿ ಅಂತ ಒಂದು ಹೊಸ ಮಸೂದೆಯನ್ನು ಇವತ್ತು ಜಾರಿ ಮಾಡೋಕ್ಕೆ ಹೊರಟಿದೆ. ಇದನ್ನು ನಮ್ಮ ಎಐಕೆಕೆಎಂಎಸ್ ಇಂದ ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಇದು ಹಳ್ಳಿಯಲ್ಲಿ ಬಡ ಕೂಲಿ ಕಾರ್ಮಿಕರು 2005ರಿಂದ ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಸೊ ಈಗ ಕೇಂದ್ರ ಸರ್ಕಾರ ಈ ಉದ್ಯೋಗ ಖಾತ್ರಿಯನ್ನು ಕಸಿದುಕೊಳ್ಳುವಂಥ ಒಂದು ರೀತಿನ ವಿಬಿಜಿ ರಾಮ್ಜಿ ಮೂಲಕ ಇವತ್ತು ತರ್ತಾ ಇದ್ದಾರೆ. ಇದನ್ನು ನಮ್ಮ ಸಂಘಟನೆಯಿಂದ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ. ಈ ಕಾಯ್ದೆಯನ್ನು ವಾಪಸ್ ತಕ್ಕಬೇಕು, ಹಳೇದೇನಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆನ ಜಾರಿ ಮಾಡಬೇಕಂತ ನಾವು ಬೇಡಿಕೆ ಇಟ್ಕೊಂಡು ಇವತ್ತು ಪ್ರತಿಭಟನೆ ಮಾಡಿದ್ವಿ. ಅದೇ ರೀತಿ ಇವತ್ತು ಉದ್ಯೋಗ ಖಾತ್ರಿಗೆ ಏನು ಕೂಲಿದು ಅಮೌಂಟು 370 ರೂಪಾಯಿ ಕೊಡ್ತಾರೆ, ಇದು ಸಾಕಾಗಲ್ಲ. 600 ರೂಪಾಯಿ ದಿನದ ಕೂಲಿ ಹೆಚ್ಚಿಸಬೇಕು. ಅದೇ ರೀತಿ ವರ್ಷಕ್ಕೆ 200 ದಿನ ಕೆಲಸ ಕೊಡಬೇಕಂತೇಳಿ ನಾವು ಬೇಡಿಕೆ ಇಟ್ಕೊಂಡು ಹೋರಾಟ ಮಾಡಿದ್ವಿ. ಅದೇ ರೀತಿ ಇವತ್ತು ರಾಜ್ಯ ಸರ್ಕಾರನೂ ಇವತ್ತು ಉದ್ಯೋಗ ಖಾತ್ರಿ ಬಗ್ಗೆ ಪರ್ಯಾಯ ಕೆಲಸನ ಒದಗಿಸಬೇಕಂತ ಕೇಳ್ತಾ ಇದ್ವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡನ್ನೂ ಇವತ್ತು ಬಡ ಕೂಲಿ ಕಾರ್ಮಿಕ ವಿರೋಧಿ ಇವತ್ತು ನೀತಿನ ಅನುಸರಿಸ್ತಾ ಇದ್ದಾರೆ. ಸೊ ನಮ್ಮ ಎಐಕೆಕೆಎಂ ರೈತ ಸಂಘಟನೆ ಇಡೀ ರಾಜ್ಯಾದ್ಯಂತ ಎಲ್ಲ ಕಡೆ ಈ ವಿಬಿಜಿ ರಾಮ್ಜಿ ವಿರುದ್ಧ ಹೋರಾಟ ಕಟ್ತಾ ಇದ್ವಿ. ಸೊ ಇವತ್ತು ದೇಶದಲ್ಲಿ ಹೊಲ ಇಲ್ದವರು ಭೂಮಿ ಇಲ್ದವರು ಇವತ್ತು ಲಕ್ಷಾಂತರ ಜನ ಇದ್ದಾರೆ. ಅದಿವತ್ತು ಬೇಸಿಗೆ ಟೈಮಲ್ಲಿ ಇದೇ ಜೀವನಕ್ಕೆ ಆಧಾರ ಇದೆ. ಈ ಒಂದು ಉದ್ಯೋಗ ಖಾತ್ರಿನ ಕಸಿದುಕೊಳ್ಳುವಂತೆ ನೀತಿನ ಹಿಮ್ಮೆಟ್ಟಿಸಬೇಕಂತೇಳಿ ಎಲ್ಲ ಕಡೆ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ಒಂದು ಬಳ್ಳಾರಿಯಲ್ಲಿ ತಾಲೂಕು ಪಂಚಾಯತ್ ಮುಂದೆ ಪ್ರತಿಭಟನೆ ಮಾಡಿದ್ವಿ. ಎಐಕೆಕೆಎಂ ಜಿಲ್ಲಾಧ್ಯಕ್ಷ ಗೋವಿಂದ್. ಈ ಸಂದರ್ಭದಲ್ಲಿ ಸಂಘದ ಜಿಲ್ಲಾ ಅಧ್ಯಕ್ಷರಾದ ಗೋವಿಂದ್, ರಾಜ್ಯ ಸಮಿತಿ ಸದಸ್ಯರಾದ ಇ ಹನುಮಂತಪ್ಪ, ಜಿಲ್ಲಾ ಕಾರ್ಯದರ್ಶಿ ಗುರಳ್ಳಿ ರಾಜ, ಜಿಲ್ಲಾ ಸಮಿತಿ ಸದಸ್ಯರಾದ ಖಾಸಿಂ ಸಾಬ್, ಹನ್ನೂರಪ್ಪ, ಸದಸ್ಯರಾದ ಗೋಪಾಲ್ ಗೌಡ, ದಸ್ತಗೀರ್ ಸಾಬ್, ಸಿದ್ದಪ್ಪ, ಕೆಂಚಮಾಳಪ್ಪ, ಮರಿನಾಗ ಸೇರಿದಂತೆ ಇನ್ನಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.